ದೇಶದ ಪ್ರಧಾನಿ ತುಂಬಾ ವ್ಯವಸ್ಥಿತವಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಟೆಕ್ನಾಲಜಿಕಲಿ ಬಹುಶಃ ನನಗನ್ಸುತ್ತೆ ಈ ದೇಶ ಇಷ್ಟು ಅಗ್ರೆಸಿವ್ ಪ್ರಧಾನಿಯನ್ನ ಹಿಂದೆಂದೂ ಕಂಡಿರಲಿಲ್ಲ. ಈ ಚಾಲೆಂಜಸ್ಗಳ ಭಾಗದಲ್ಲಿ ಲಾಸ್ಟ್ಲಿ ಸರ್, ಡಾಲರ್ ಎದುರಿನ ರೂಪಾಯಿ ಮೌಲ್ಯದ ಸ್ವಲ್ಪ ಮಟ್ಟಿಗಿನ ಚಾಲೆಂಜಸ್ ಅಥವಾ ಕುಸಿತ ಆಗಿದ್ದು ಅನ್ನೋದಿದೆಯಲ್ಲ, ಇದು ಗ್ಲೋಬಲ್ ಸಿನಾರಿಯೋ, ಬೇರೆ ಬೇರೆ ಕಡೆಗಳಲ್ಲೂ ಆಗಿದೆ. ಎಕ್ಸಲೆಂಟ್. ಬಟ್ ಭಾರತ ಅದನ್ನ ಹೇಗೆ ನಿಭಾಯಿಸ್ತಿದೆ ಅಥವಾ ಹೇಗೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಪ್ರಯತ್ನಿಸ್ತಿದೆ ಅಂತ ನಿಮಗೆ ಅನ್ಸುತ್ತೆ? ಡಾಲರ್ ರೇಟ್ ವೇರಿ ಆಗ್ತಿರೋದು ಇದನ್ನ ಪಾಪ ನಿರ್ಮಲಾ ಸೀತಾರಾಮನ್ ಹೇಳಿದಾಗ ತುಂಬಾ ಆಡ್ಕೊಂಡ್ರು. ರುಪಿ ಕುಸಿತ ಇಲ್ಲ, ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳಿದ್ರು. ಅದ್ರ ಮೀನಿಂಗ್ ಏನಿತ್ತು ಅಂತಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಕರೆನ್ಸಿಗಳು ಡಾಲರ್ ಎದುರಿಗೆ ಕುಸಿತಾ ಇದೆ. ಬಿಕಾಸ್ ಡಾಲರ್ ಸ್ಟ್ರಾಂಗ್ ಆಗ್ತಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗ್ಬಿಡ್ತು, ಆ ಕಡೆ ಇಸ್ರೇಲ್ ಮತ್ತು ಇವರ ವಾರ್ ಶುರುವಾಯಿತು. ಇವೆಲ್ಲದರ ನಡುವೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗ್ಬಿಡ್ತು, ಡಾಲರ್ಗೆ ಹೆಚ್ಚಿನ ಬೇಡಿಕೆಗೆ ಬಂತು, ಇದು ಸಹಜವಾಗಿ ಕುಸಿತ ಹೋಯ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಭಾರತ ತನ್ನ ಫಾರೆಕ್ಸ್ ರಿಸರ್ವ್ ಅನ್ನ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಿದೆ. ನಮ್ಮ ರಿಸರ್ವ್ ಇವತ್ತು $600 ಬಿಲಿಯನ್ ಕ್ರಾಸ್ ಮಾಡಿದೆ. ನಾವು ಒಂದು ಕಾಲದಲ್ಲಿ ಹೇಗಿದ್ವಿ ಅಂದ್ರೆ 2 ತಿಂಗಳಿಗಾಗುವಷ್ಟು ಮಾತ್ರ ಇದೆ ಅನ್ನುವಂಥ ಸ್ಥಿತಿಯಲ್ಲಿದ್ವಿ 90s ನಲ್ಲಿ. ಇವತ್ತು $600 ಬಿಲಿಯನ್ ಇದೆ. ನಾವು ತುಂಬಾ ಒಂದಷ್ಟು ಯಾರ ಹತ್ರ ಫಾರಿನ್ ಅಥವಾ ಈ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಇದೆಯೋ ಸ್ಟ್ರಾಂಗೆಸ್ಟ್ ಕಂಟ್ರಿ ಅವರು. ನಾಳೆ ಇಡೀ ಜಗತ್ತು ನಮ್ಮನ್ನ ರಿಜೆಕ್ಟ್ ಮಾಡಿ ಕೂತ್ಕೊಂಡ್ರು ನಮ್ಮ ಫಾರೆಕ್ಸ್ ರಿಸರ್ವ್ ನಿಂದ ನಮಗೆ ಬೇಕಾಗಿರೋದನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿರುವಂಥ ವಾತಾವರಣವನ್ನ ಫಾರೆಕ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಿದೆ. ಮತ್ತು ಭಾರತ ಎಕನಾಮಿಕ್ ಇನ್ಕ್ಲೂಷನ್ ನ ಕಾರಣಕ್ಕೋಸ್ಕರ 50 ಕೋಟಿ ಜನ ಏನು ಒಳಗೆ ಬಂದಿದ್ದಾರಲ್ಲ, ಅದೊಂದು ಎಕಾನಮಿಯನ್ನು ಸ್ಟ್ರಾಂಗ್ ಮಾಡ್ತಾ ಇದೆ. ಭಾರತದ ಎಕಾನಮಿ ಸ್ಟ್ರಾಂಗ್ ಮಾಡ್ತಿದೆ. ನೀವು ಮೂಡೀಸ್ ರೇಟಿಂಗ್ಸ್ ನೋಡಿ, ಭಾರತ ಯಾವ ರೇಟಿಂಗ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಭಾರತದ GDP ಡೆವಲಪ್ಮೆಂಟ್ ಏನಿದೆ ಅನ್ನುವಂಥ ಪರಿಕಲ್ಪನೆ ಕಟ್ಕೊಡ್ತಿದ್ದಾರೆ. ಇವೆಲ್ಲವನ್ನು ನೋಡಿದರೆ ಈ ಎಲ್ಲದರ ನಡುವೆಯೂ ಕೂಡ, ಈ ಎಲ್ಲ ಕುಸಿತದ ನಡುವೆಯೂ ಕೂಡ ಭಾರತ ಆಂತರಿಕವಾಗಿ ತನ್ನನ್ನು ಗಟ್ಟಿಯಾಗಿ ಇಟ್ಕೊಳ್ತಿದೆ ಅಂತ ನಂಗೆ ಬಹಳ ಬಾರಿ ಅನ್ಸೋದು ಬಹಳ ಇಂಪಾರ್ಟೆಂಟ್. ಅದು ಒಂದು ಬುಕ್ಕು, ನಾನು ಪ್ರಾಬಬಲಿ ಅರುಣ್ ಶೌರಿ ಅವ್ರ ಪುಸ್ತಕ ಅನ್ಸುತ್ತೆ. ಆ ಪುಸ್ತಕದ ಟೈಟ್ಲ್ ಏನು ಅಂತಂದ್ರೆ ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಒಂದು ದೊಡ್ಡ ಮರವನ್ನ ಗೆದ್ದಲು ಹುಳ ಒಳಗಿನ ತಿಂದಿದೆ, ಹೊರಗಡೆ ನಾವು ದೊಡ್ಡ ಬೇಲಿ ಹಾಕೊಂಡಿದೀವಿ, ಮರ ಉಳಿಯುತ್ತಾ ಅಂತ. ಮರ ಉಳಿಯಲ್ಲ. ನೀವು ಹೊರಗಡೆ ಬೇಲಿ ಎಷ್ಟೇ ಹಾಕೊಂಡ್ರು ಒಳಗಿಂದ ಗೆದ್ದಲು ತಿನ್ನೋದನ್ನ ತಡಿಬೇಕಾಗಿದೆ ಅಂತ ಭಾರತ ಒಳಗಿಂದ ಸ್ಟ್ರಾಂಗ್ ಮಾಡುವಂತ ಪ್ರಯತ್ನ ಮಾಡ್ತಿದೆಯಲ್ಲ. ಹೀಗಾಗಿ ಹೊರಗಡೆ ಆಕ್ರಮಣಗಳು ಏನೇ ನಡೆದ್ರೂ ಕೂಡ ಅದಕ್ಕೊಂದು ಶಾಕ್ ಅಬ್ಸಾರ್ಬರ್ ನಮ್ಗೆ ಇರುತ್ತೆ ಮತ್ತು ನಾವು ಅದನ್ನು ಗಟ್ಟಿ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ದಿಸ್ ಈಸ್ ದ ಓನ್ಲಿ ಮೆಥಡ್ ಪಾಸಿಬಲ್ ಅಂತ. ಲಾಸ್ಟ್ 2 ಪ್ರಶ್ನೆಗಳು ಸರ್. ಒಂದು ದೇಶ ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳೋದಾದ್ರೆ ಏನ್ ಮೆಟ್ರಿಕ್ಸ್ ಅನ್ನ ಯಾವುದೇ ಒಬ್ಬ ವ್ಯಕ್ತಿ ನೋಡಬೇಕು ಅಂತ ನೀವು ಬಯಸ್ತೀರಿ? ಯಾವುದೇ ದೇಶ ಫಾರ್ ಎಕ್ಸಾಂಪಲ್ ಒಂದು ಎಕಾನಮಿನ ಹೆಲ್ದಿ ಕಂಡೀಷನ್ ಇದೆಯಾ ಅಂತ ನೋಡಬೇಕು. ಎಕಾನಮಿ ಹೆಲ್ದಿ ಕಂಡೀಷನ್ ಇದೆ ಅಂತಂದ್ರೆ ಆ ದೇಶ ತುಂಬಾ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಕೆಲವು ಕಾಲ ಅಂತೂ ಹೋಗುತ್ತೆ, ಅನುಮಾನ ಇಲ್ಲ ಅಂತ. ಭಾರತದ ಎಕಾನಮಿ ಇನ್ ಅ ಗುಡ್ ಕಂಡೀಷನ್. ಜನರ ಲಿವಿಂಗ್ ಕಂಡೀಷನ್ ಆರ್ ದೇ ಗೆಟಿಂಗ್ ಬೆಟರ್? ಅದು ಬಹಳ ಇಂಪಾರ್ಟೆಂಟ್. ನಾನು ಸುಮ್ಮನೆ ಹೇಳ್ಬೋದಾದ್ರೆ, ಸುಮ್ಮನೆ ಜನ ಆಲೋಚನೆ ಮಾಡಲಿ ಅಂತ, ಈಗ ಬಸ್ನಲ್ಲಿ ಫ್ರೀ ಕೊಟ್ಟರು, ಲಿವಿಂಗ್ ಕಂಡೀಷನ್ ಬೆಟರ್ ಮಾಡುತ್ತಾ? ಅದು ಡೆಫಿನೆಟ್ಲಿ ಬೆಟರ್ ಮಾಡಲ್ಲ. ಯಾಕೆ ಗೊತ್ತೇನು? ಇನ್ನು ಮುಂದೆ ಹೊಸ ಬಸ್ ಬರೋದಿಲ್ಲ ಅಂತ ಅರ್ಥ. ನೀವು ಅದೇ ಹಾಳಾಗೋಗಿರುವಂತ, ಬ್ರೇಕ್ ಇಲ್ಲದೆ ಇರುವಂತ, ಗೇರ್ ಸರಿ ಇಲ್ಲದೆ ಇರುವಂತ, ಅದು ಹಾಳಾಗ್ತಾ ಇರುವಂತ ಆ ಬಸ್ಸು, ಗಿಸಿ ಪಿಟಿ ಬಸ್ ಅಂತ ಆ ಬಸ್ಸಲ್ಲೇ ಓಡಾಡಬೇಕು. ನಿಮ್ಮ ಲಿವಿಂಗ್ ಕಂಡೀಷನ್ ಬೆಟರ್ ಆಗಲಿಲ್ಲ. ಯು ಆರ್ ಗೆಟಿಂಗ್ ಫ್ರೀ, ನಿಮ್ ಟಿಕೆಟ್ ಫ್ರೀ ಸಿಗ್ತಿದೆ, ಲಿವಿಂಗ್ ಕಂಡೀಷನ್ ಬೆಟರ್ ಆಗಲಿಲ್ಲ. ಆದ್ರೆ ಇವತ್ತು ಭಾರತದ ಒಟ್ಟಾರೆ ಡೆವಲಪ್ಮೆಂಟ್ ಹೆಂಗಿದೆ ನೋಡಿ. ಇವತ್ತು ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ತಿರುಗಾಡ್ತೀವಿ. 2026 ವೇಳೆಗೆ ನಮ್ಮ ಹತ್ರ ಬುಲೆಟ್ ಟ್ರೈನ್ ಬಂದು ಓಡಾಡ್ಲಿಕ್ಕೆ ಶುರುವಾಗ್ಬಿಡುತ್ತೆ, ಅಹಮದಾಬಾದ್ನಿಂದ ಮುಂಬೈನವರೆಗೂ. ನೀವು ಆ ದಿಕ್ಕಲ್ಲಿ ನೋಡೋದಾದ್ರೆ ನಮ್ಮ ಇವತ್ತಿನ ರೋಡ್ಗಳು ಕ್ಲಾಸಿಕ್ ರೋಡ್ ಆಗಿದೆ. ನಮ್ಮ ಲಿವಿಂಗ್ ಕಂಡೀಷನ್ ಬೆಟರ್ ಆಗ್ತಾ ಇದೆ. ಒಂದು ಎಕನಾಮಿ ಗಟ್ಟಿ ಆಗಬೇಕು, ಎರಡನೇದು ಲಿವಿಂಗ್ ಕಂಡೀಷನ್ ಬೆಟರ್ ಆಗಬೇಕು. ನಮಗೆಲ್ಲ ಎಲ್ರಿಗೂ ಮನೆ ಸಿಗಬೇಕು, ಮನೆಯಲ್ಲಿ ನೀರು ಬರ್ಲಿಕ್ಕೆ ಆಗಬೇಕು, ಗ್ಯಾಸ್ ತಗೊಳ್ಳಿಕ್ಕೆ ಆಗಬೇಕು. ಸೊ ಆ ಕಂಡೀಷನ್ ಇಂದ ಭಾರತ ಗಟ್ಟಿಯಾಗಿದೆ. ಇದು ಕೊನೆ ಪ್ರಶ್ನೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಅದು ಬೇಸ್ಮೆಂಟ್ ಅಂತ ಪರಿಗಣಿಸೋಣ. ರೈತರ ಬಗ್ಗೆ ಸರ್, ರೈತರ ಕುರಿತಾಗಿ, ರೈತರ ಏಳಿಗೆಗೆ ದೇಶ ಶ್ರಮಿಸ್ತಿರೋದ್ರ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದೆ. ಗಣರಾಜ್ಯೋತ್ಸವ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ದೇಶದ ರೈತರ ಭವಿಷ್ಯ ಅಂತ ನೋಡಿದ್ರೆ ಏನ್ ಕಾಣ್ತಿದೆ ನಿಮಗೆ? ನನಗೆ ಸ್ವಲ್ಪ ಡಾರ್ಕ್ ಅನ್ಸೋದು ಅದೇ ವಿಚಾರದಲ್ಲಿ. ಗೊತ್ತಿಲ್ಲ ನನಗೆ, ನರೇಂದ್ರ ಮೋದಿಯವರು ಏನಾದರೂ ಸ್ವಲ್ಪ ಒಂದು ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ರೈತರ ಕ್ಷೇತ್ರ ಅಂತ ನಂಗೆ ಕೆಲವು ಬಾರಿ ಅನ್ಸುತ್ತೆ. ಯಾಕೆಂತಂದರೆ ಫಾರ್ಮುಲಾಸನ್ನು ತಗೊಂಬಂದರು. ಆ ಫಾರ್ಮುಲಾನ ಪ್ರಕಾರ ಮಧ್ಯವರ್ತಿಗಳನ್ನು ತೆಗೆದುಹಾಕಿ ರೈತರು ನೇರವಾಗಿ ಬಿಸ್ನೆಸ್ ಮಾಡಬಲ್ಲಂಥ ವಾತಾವರಣ ಇತ್ತು. ಆದರೆ ಹೇಗೆ ಇವರೆಲ್ಲ ಪ್ರತಿಪಕ್ಷಗಳು ಸೇರಿಕೊಂಡು ಅದಕ್ಕೊಂದು ಕಲರನ್ನು ಕಟ್ಟಿ ಅದಕ್ಕೊಂದು ವಿರೋಧಿಗಳನ್ನು, 2 ರಾಜ್ಯಗಳು ವಿರೋಧ ಮಾಡಿದ್ದು, ಆದರೆ 2 ರಾಜ್ಯಗಳ ವಿರೋಧವನ್ನು ಹೇಗೆ ಬ್ಲೋ ಅಪ್ ಮಾಡಲಾಯಿತು ಜಾಗತಿಕ ಮಟ್ಟದಲ್ಲಿ. ಹೀಗಾಗಿ ನಾನು ಪ್ರತಿಪಕ್ಷಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳೋದು ಅದಕ್ಕೆ. ಅವರು ದೇಶದ
ದೇಶದ ಜನರ, ದೇಶದ ರೈತರ, ದೇಶದ ಮಹಿಳೆಯರ, ದೇಶದ ತರುಣರ ಸಮಾಧಿ ಮೇಲಾದರೂ ಅಧಿಕಾರ ಪಡ್ಕೋಬೇಕು ಅಂತ. ಆದರೆ ಆ ಫಾರ್ಮುಲಾಸ್ ಅನ್ನು ವಾಪಸ್ ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಕಳೆದ 3-4 ವರ್ಷಗಳಲ್ಲಿ ಆ ಡೆವಲಪ್ಮೆಂಟ್ ನಮ್ಗೆ ಕಾಣದೇ ಇಲ್ಲ. ರೈತರ ಇನ್ಕಮ್ ಡಬಲ್ ಆಗಬೇಕಾಗಿತ್ತು, ಅವ್ರ ಜೀವನ ಮಟ್ಟದ ಸುಧಾರಣೆ ಆಗಬೇಕಾಗಿತ್ತು, ಅದಾಗಲಿಲ್ಲ. ಬಹುಶಃ ನನಗನ್ಸುತ್ತೆ 2024ನ ನಂತರ ಈ ದೇಶದಲ್ಲಿ ರೈತರ ಬಗ್ಗೆ ಹೆಚ್ಚು ಕಾಳಜಿ ಆಗುತ್ತೆ. ರೈತರಿಗೆ ನನಗೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ 500 ರೂಪಾಯಿ ಪ್ರತಿ ತಿಂಗಳು ಕೊಡುತ್ತೆ. ನನಗೆ ಅದ್ರ ಬಗ್ಗೆ ಬಹಳ ಬೇಜಾರಿದೆ. ಕೊಡ್ಲಿ, ರೈತರಿಗೆ ಕೊಡೋದ್ರ ಬಗ್ಗೆ ಬೇಜಾರಲ್ಲ. ಆದರೆ ರೈತರಿಗೆ 500 ರೂಪಾಯಿ ಕೊಡೋ ಬದಲು 5,000 ರೂಪಾಯಿ ಅವನ ಗಳಿಕೆ ಹೆಚ್ಚಾಗುವಂತೆ ಮಾಡೋದಿದೆಯಲ್ಲ, ಅದು ಪ್ರತಿ ಸರ್ಕಾರದ ಆದ್ಯತೆ ಆಗಬೇಕು ಅಂತ ನನಗನ್ಸುತ್ತೆ. ಪ್ರಾಬಬಲಿ ಫಾರ್ಮುಲಾಸ್ ಅನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ತರಲಿಕ್ಕೆ ಸಾಧ್ಯ ಆದರೆ ರೈತರ ಆರ್ಥಿಕತೆ ತುಂಬಾ ಇಂಪ್ರೂವ್ ಆಗುತ್ತೆ. ಅಲ್ಲಿಗೆ ನಮ್ಮ ಗಣರಾಜ್ಯೋತ್ಸವ ನೀವು ಹೇಳಿದಂತೆ ಕಂಪ್ಲೀಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಗ್ರೇಟ್ ಸರ್, ಇಷ್ಟು ಹೊತ್ತು ಅನೇಕ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಗಣರಾಜ್ಯೋತ್ಸವ ಇನ್ನಷ್ಟು ಹಿತ ಮುದ ತರಲಿ, ಈ ಥರದ ವಿಚಾರಗಳನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಬಹುದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಭಿಷೇಕ್. ನಮಸ್ಕಾರ. ಸಾಮಾನ್ಯ ಯಾವುದೇ ವಿಷಯದ ಬಗ್ಗೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಅಂತಾರೆ. ನಿಮಗೆ ದೇಶದ ಎಕನಾಮಿ, ದೇಶದ ಭದ್ರತೆ, ಗಣರಾಜ್ಯೋತ್ಸವ ಮಾಡ್ತಿರುವ ಸಾಧನೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದಾಗ ಯಾವುದೋ ಒಂದು ವೈರಲ್ ವಿಡಿಯೋ ಇಂದ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನೀವು ಇನ್ ಡೆಪ್ತ್ ಹೋಗೋ ಪ್ರಯತ್ನ ಮಾಡಬೇಕಾಗತ್ತೆ. ಆ ಪ್ರಯತ್ನ ನಾನು ಮಾಡಿದ್ದೀನಿ. ಆ ಪ್ರಯತ್ನ ಮಾಡಿರೋರನ್ನ ಮಾತನಾಡಿಸೋ ಕೆಲಸ ಮಾಡಿದ್ದೀವಿ. ಇದರಿಂದ ಅನೇಕ ವಿಷಯಗಳು ಈ ಗಣರಾಜ್ಯೋತ್ಸವದ ದಿನ ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ನಾನು ಭಾವಿಸ್ತೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.